ಪಾಸ್ತಾ ಅಂದ್ರೆ ಸಾಕು ಮಕ್ಕಳಿಗೆಲ್ಲ ತುಂಬಾನೇ ಅಚ್ಚುಮೆಚ್ಚು. ಬಾಯಲ್ಲಿ ನೀರು ಸುರಿಸ್ಕೊಂಡು ತಿಂತಾರೆ. ಆದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋ ಕಾರಣದಿಂದ ನಾವೆಲ್ಲ ಅವಾಯ್ಡ್ ಮಾಡ್ತಾ ಇರ್ತೇವೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಆರೋಗ್ಯಕರವಾಗಿ ಮನೆಯಲ್ಲಿಯೇ ಯಾವುದೇ ಮೈದಾ, ಪ್ರಿಸರ್ವೇಟಿವ್ ಯಾವುದನ್ನು ಬಳಸದೆ ಆರೋಗ್ಯಕರವಾಗಿ ತರಕಾರಿಯನ್ನೆಲ್ಲ ಹಾಕೊಂಡು ರುಚಿಯಾದ ಆರೋಗ್ಯಕರವಾದ ಈ ಒಂದು ಪಾಸ್ತಾವನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಈ ರೆಸಿಪಿಯನ್ನ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೇನೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೇನೆ. ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಹೊರಗಡೆಯಿಂದ ತಂದಿರುವಂತದ್ದು ಮೈದಾದಲ್ಲಿ ಮಾಡಿರ್ತಾರೆ. ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನುವ ಕಾರಣದಿಂದ ಮನೆಯಲ್ಲಿ ಈ ರೀತಿ ನಾವು ಪಾಸ್ತಾವನ್ನ ರೆಡಿ ಮಾಡ್ಕೊಳ್ಬಹುದು. ತುಂಬಾನೇ ಸುಲಭ, ಜಾಸ್ತಿ ಹೊತ್ತು ಕೂಡ ಬೇಡ ಇದನ್ನ ಮಾಡ್ಲಿಕ್ಕೆ. ಹಾಗೆ ಈ ರೆಸಿಪಿಯನ್ನ ನಾವು ಮಕ್ಕಳಿಗೆ ಮಾಡಿ ಕೊಡ್ತಾ ಇರೋದ್ರಿಂದ ಅವರನ್ನು ಜೊತೆಗೆ ಇಟ್ಕೊಂಡ್ರೆ ನಮ್ಮ ಕೆಲಸನೂ ಬೇಗನೆ ಆಗ್ತದೆ, ಅವರಿಗೂ ಒಂದು ಖುಷಿ ಕೂಡ ಇರ್ತದೆ, ನಾನು ಕೂಡ ಮಾಡಿದೆ ಅಂತ. ಹಿಟ್ಟನ್ನೆಲ್ಲ ಕಲಸಿದ್ದಾಗಿದೆ, ಗಟ್ಟಿಯಾಗಿ ಕಲಸಿ ಇಟ್ಕೊಂಡಿದ್ದೇನೆ. ನಂತರ ಉಂಡೆಗಳನ್ನ ಮಾಡಿಕೊಂಡು ತೆಳ್ಳಗೆ ಉದ್ದಕ್ಕೆ ಹೊಸ್ಕೊಂಡ್ರಾಯ್ತು. ಇದನ್ನ ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನೆಲ್ಲ ಮಾಡುವ ಅಗತ್ಯ ಇಲ್ಲ. ನಂತರ ಚಾಕುವಿನ ಸಹಾಯದಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು. ಅದನ್ನ ರೌಂಡ್ ಶೇಪಲ್ಲೆಲ್ಲ ಉಂಡೆಯನ್ನೆಲ್ಲ ಮಾಡಬೇಕು ಅಂತ ಇಲ್ಲ. ನಂತರ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರ್ತದೆ ಈ ರೀತಿಯ ಫೋರ್ಕ್. ಇದನ್ನ ತಗೊಂಡು ಅದರ ಮೇಲೆ ಉಂಡೆಯನ್ನ ಚಪ್ಪಟೆಯಾಗಿ ಹಾಕೊಳ್ಬೇಕು. ಈ ರೀತಿಯಾಗಿ ಚಪ್ಪಟೆ ಮಾಡಿಕೊಂಡು ನಿಧಾನವಾಗಿ ಎತ್ತಿ ತೆಕ್ಕೊಂಡ್ರೆ ಪಾಸ್ತಾ ಶೇಪಲ್ಲಿ ರೆಡಿ ಆಗ್ತದೆ. ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಮಗಳಿಗೂ ಕೂಡ ಹೇಳಿಕೊಟ್ಟೆ ಯಾವ ರೀತಿಯಾಗಿ ಇದನ್ನ ಮಾಡಬೇಕು ಅಂತ. ಅವಳು ಕೂಡ ಮಾಡ್ತಾ ಇದ್ದಾಳೆ. ನಮ್ಮ ಕೆಲಸನೂ ಸುಲಭವಾಗ್ತದೆ, ಅವರಿಗೂ ಇದನ್ನ ಕಲ್ತ ಹಾಗೆ ಆಗ್ತದೆ. ಇದೊಂದು ಉಂಡೆ ತಕ್ಕೋ, ಹಿಂಗಿಡ, ಹಿಂಗೆ ಚಪ್ಪಟೆ ಮಾಡು, ಕಡೆ ನಿಧಾನಕ್ಕೆ ಹಿಂಗೆ ಮಾಡು, ಈ ಥರ ಶೇಪ ಹಿಂಗೆ ಚಪ್ಪಟೆ ಮಾಡೋದು. ಎಲ್ಲದನ್ನ ಮಾಡಿ ಆಯಿತು. 1 ಕಪ್ಪಲ್ಲಿ ನಾವು 4-5 ಜನ ತಿನ್ಬಹುದು ಸಂಜೆಯ ಸ್ನ್ಯಾಕ್ಸಿಗೆ. ಗೋಧಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಹೊಟ್ಟೆನೂ ಫುಲ್ ಆದ ಹಾಗೆ ಆಗ್ತದೆ. ಈಗಾಗಲೇ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ. 3-4 ಲೋಟದಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. 1 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ನೀರು ಚೆನ್ನಾಗಿ ಕುದಿ ಬಂದ ನಂತರವೇ ನಾವು ಮಾಡಿರುವಂತಹ ಈ ಪಾಸ್ತಾವನ್ನು ಹಾಕ್ಕೊಳ್ಬೇಕು. ನೀರು ಕುದಿ ಬರಲಿಕ್ಕಿಂತ ಮುಂಚೆನೇ ಹಾಕ್ಕೊಂಡ್ರೆ ಕರಗಿ ಹೋಗ್ತದೆ. ಚೆನ್ನಾಗಿ ನೀರು ಕುದಿಯುವಾಗ ಹಾಕಿ ಬೇಯಿಸ್ಕೊಳ್ಬೇಕು. ನಿಧಾನಕ್ಕೆ ಅದನ್ನ ಮುಗಿಸ್ಕೊಳ್ತೇನೆ. ಬೆಂದು ಬಂದ ಹಾಗೆ ಅದು ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗೆಲ್ಲ ತಳದಲ್ಲಿ ಹೋಗಿ ಕೂತ್ಕೊಂಡಿದೆ, ನೋಡ್ಬೋದು. ಚೆನ್ನಾಗಿ ಬೆಂದು ಬಂದ ನಂತರ ಅದೆಲ್ಲ ಮೇಲೆದ್ದು ಬರ್ತದೆ. ಈಗ ನೋಡಿ, ಪಾಸ್ತಾ ಎಲ್ಲ ಬೆಂದಿದೆ, ಎಲ್ಲ ಮೇಲ್ಗಡೆ ಬಂದು ನಿಂತಿದೆ. ಒಂದು 8-10 ನಿಮಿಷ ಅದನ್ನ ಬೇಯಿಸ್ಕೊಂಡಿದ್ದೇನೆ. ನೀರಿನಿಂದ ತೆಗಿತಾ ಇದ್ದೇನೆ. ನೀರಿನಿಂದ ತೆಗೆದ ತಕ್ಷಣ ಮೇಲ್ಗಡೆಯಿಂದ ಸ್ವಲ್ಪ ತಣ್ಣೀರನ್ನು ಹಾಕಬೇಕು. ಆಗ ಅದು ಮತ್ತೆ ಬೇಯುವುದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗ್ತದೆ. ಹಾಗೆ ಅದು ಮುದ್ದೆ ಕೂಡ ಆಗೋದಿಲ್ಲ. ಈಗ ಮಿಕ್ಸಿ ಜಾರಲ್ಲಿ 4 ಕಟ್ ಮಾಡಿರುವಂತಹ ಟೊಮೆಟೊವನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಪ್ಯೂರಿ ಮಾಡಿ ಇಟ್ಕೊಳ್ತೇನೆ. ನಂತರ ಒಂದು ಬಾಣಲೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. 2 ಟೇಬಲ್ ಚಮಚ ಆಗುವಷ್ಟು ಬೆಣ್ಣೆಯನ್ನು ಹಾಕಿದ್ದೇನೆ. ಮಕ್ಕಳಿಗೆ ಮಾಡಿಕೊಡೋದ್ರಿಂದ ರುಚಿನೂ ಚೆನ್ನಾಗಿ ಬರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು ಬೆಣ್ಣೆಯನ್ನು ಬಳಸೋದ್ರಿಂದ. ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ಕೂಡ ಹಾಕೊಂಡಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ಬೆಣ್ಣೆಯಲ್ಲಿ ಚೆನ್ನಾಗಿ ಇದನ್ನ ಹುರ್ಕೊಳ್ತೇನೆ. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹುರಿದಾದ ನಂತರ ಕಟ್ ಮಾಡಿರುವಂತಹ 1 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ಅನ್ನು ಹಾಕ್ತಾ ಇದ್ದೇನೆ. ಕಟ್ ಮಾಡಿರುವಂತಹ ಕ್ಯಾರೆಟ್ ಅನ್ನು ಹಾಕೊಳ್ತಾ ಇದ್ದೇನೆ. ಎಲ್ಲ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ತರಕಾರಿಯನ್ನೆಲ್ಲ ಹಾಕಿದಾಗ ಮಕ್ಕಳ ಹೊಟ್ಟೆಗೆ ಸುಲಭವಾಗಿ ಸೇರ್ತದೆ. ಇಂತಹ ರೆಸಿಪಿಗಳೆಲ್ಲ ನೀವು ಎಂತ ಹಾಕಿದ್ರೂ ಕೂಡ ಮಕ್ಕಳು ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ. ಹಾಗಾಗಿ ತರಕಾರಿಯನ್ನೆಲ್ಲ ಹಾಕೋದ್ರಿಂದ
ಅವರ ಆರೋಗ್ಯಕ್ಕೂ ಒಳ್ಳೇದಲ್ವಾ, ಅದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಅಥವಾ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲವೂ ಕೂಡ ಸ್ವಲ್ಪ ಹೊತ್ತು ಹುರಿದಾದ ನಂತರ ಇದಕ್ಕೆ ಈಗ ಮಾಡಿರುವಂತಹ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಟೊಮೆಟೊ ಕೆಚಪ್ ಇತ್ತು ಅಂದರೆ ಹಾಕ್ಕೊಳ್ಬೋದು, ನಾನಿಲ್ಲಿ ಹಾಕ್ತಾ ಇಲ್ಲ. ಸ್ವಲ್ಪ ರುಚಿ ಕೊಡ್ತದೆ ಕೆಚಪ್ಪನ್ನು ಹಾಕೋದ್ರಿಂದ, ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಯಾವುದೇ ಪ್ರಿಸರ್ವೇಟಿವ್ನ ಬಳಸದೆ ಮಾಡಬೇಕು ಅಂದರೆ ಹೀಗೆ ಮಾಡ್ಕೊಳ್ಬೋದು. ಕುದಿ ಬಂದ ನಂತರ ದಪ್ಪ ಆಗ್ತಾ ಬಂದಿದೆ ಎಲ್ಲವೂ ಕೂಡ. ಇದಕ್ಕೆ ಬೇಯಿಸುವಾಗ ನಾವು ಬಳಸಿದಂತಹ ನೀರೇನಿರ್ತದೆ ಅದನ್ನು ಇದಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪ ಕುದಿ ಬಂದಾಗ ಅದು ಸ್ವಲ್ಪ ದಪ್ಪವಾಗಿರ್ತದೆ ಆ ನೀರು, ಅದನ್ನೇ ಒಂದು ಅರ್ಧ ಲೋಟ ಆಗುವಷ್ಟು ಹಾಕ್ಕೊಂಡಿದ್ದೇನೆ, ತರಕಾರಿ ಎಲ್ಲ ಬೇಯಲಿಕ್ಕೆ ಆಗ್ತದೆ ಅಂತ. ನಂತರ ರುಚಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ಹುಳಿ ಇರೋದ್ರಿಂದ ಟೊಮೆಟೊ ಹಣ್ಣು ಸ್ವಲ್ಪ ಸಕ್ಕರೆಯನ್ನು ಸೇರಿಸಿದಾಗ ಬ್ಯಾಲೆನ್ಸ್ ಆಗ್ತದೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ತರಕಾರಿಗೆ ಬೇಕಾಗುವಷ್ಟು ಉಪ್ಪನ್ನು ಮಾತ್ರ ಹಾಕ್ತಾ ಇದ್ದೇನೆ. ಈಗಾಗಲೇ ಪಾಸ್ತಾವನ್ನು ಬೇಯಿಸಲಿಕ್ಕೆ ಹಿಟ್ಟಿಗೆ ನಾವು ಉಪ್ಪನ್ನು ಹಾಕಿರೋದ್ರಿಂದ ಈ ತರಕಾರಿಗೆಲ್ಲ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಮಾತ್ರ ಇಲ್ಲಿ ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದು 2 ನಿಮಿಷ ಕುದಿಸಬೇಕು. ಇದನ್ನು ಎಲ್ಲ ಚೆನ್ನಾಗಿ ಕುದ್ದಾಗ ಸಾಸ್ ರೀತಿಯಲ್ಲಿ ರೆಡಿ ಆಗ್ತದೆ. ಎಲ್ಲ ಕುದಿ ಬಂದ ನಂತರ ಈಗ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನು 1 ಟೀ ಚಮಚ ಆಗುವಷ್ಟು ಹಾಕಿದ್ದೇನೆ. ಗರಂ ಮಸಾಲೆ ಪುಡಿ ಅರ್ಧ ಟೀ ಚಮಚ ಆಗುವಷ್ಟು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಕುದಿಸ್ಕೊಳ್ತೇನೆ ಇದನ್ನು. ಇನ್ನು ಹೇಗೂ ಮಕ್ಕಳಿಗೆ ರಜೆ ಎಲ್ಲ ಸ್ಟಾರ್ಟ್ ಆಗ್ತದೆ, ಎಕ್ಸಾಮ್ ಮುಗಿತಾ ಇದ್ದ ಹಾಗೆ ರಜೆ ಬರ್ತದೆ. ಮನೆಯಲ್ಲಿ ಮಕ್ಕಳಿದ್ದಾಗ ಏನಾದರೂ ತಿಂಡಿ ಸಂಜೆ ಹೊತ್ತಿಗೆ ಬೇಕೇ ಬೇಕು ಅವರಿಗೆ. ಮನೆಯಲ್ಲಿ ಖಾಲಿ ಇದ್ದಾಗ್ಲಂತೂ ಇನ್ನೂ ಜಾಸ್ತಿನೇ ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಕೇಳ್ತಾ ಇರ್ತಾರೆ, ತಿನ್ಲಿಕ್ಕೆ ಏನಾದರೂ ಮಾಡಿಕೊಡು, ತಿನ್ಲಿಕ್ಕೆ ಏನಾದರೂ ಮಾಡಿಕೊಡು ಅಂತ. ಅಂಥ ಟೈಮಲ್ಲಿ ಈ ರೀತಿ ಹೆಲ್ದಿಯಾಗಿ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಈಗ ಇದಕ್ಕೆ ಬೇಯಿಸಿರುವಂತಹ ಪಾಸ್ತಾವನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಮೊದಲಿಗೆ ಹೇಳ್ತೇನೆ, ಇದು ಅಂಗಡಿಯಿಂದ ತಂದ ಹಾಗೆ ಇರ್ತದೆ ಅಂತ ನಾನು ಖಂಡಿತ ಹೇಳೋದಿಲ್ಲ, ಆದರೆ ಆರೋಗ್ಯಕರವಾಗಿ ಖಂಡಿತ ಇರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರುಚಿ ರುಚಿಯಾದ ಹೋಮ್ ಮೇಡ್ ಪಾಸ್ತಾ ರೆಡಿ ಆಗ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಈ ರೆಸಿಪಿಯನ್ನು ಮಾಡಿ ಕೊಡ್ತೀರಾ ಅಂತ ಭಾವಿಸ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.